ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇದು ಕ್ವಿಕ್ಕಾಗಿ ಒಂದು ರೆಸಿಪಿ ಲಾಗ್ ಆಗಿರುತ್ತೆ. ಸೊ ತಮ್ಲೈನ್ ನೋಡಿದ್ರೇ ಗೊತ್ತಾಗಿರುತ್ತೆ, ಹಲಸಿನ ರಸಾಯನ, ಜಾಕ್ ಫ್ರೂಟ್. ಸೊ ಈಗಂತೂ ಸೀಸನ್ ಶುರು ಆಗಿದೆ. ಹಲಸಿನ ಯಾರೆಲ್ಲ ತಿನ್ನಬೇಕು ಅಂದ್ಕೊಂಡಿದ್ರೆ ಆದಷ್ಟು ಬೇಗ ತಿನ್ಕೊಬಿಡಿ. ತುಂಬಾ ಟೇಸ್ಟಾಗಿ ಇರುತ್ತೆ ಒಂದು ರಸಾಯನ ಅಂತ ಹೇಳಿ ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಮೊದಲಿಗೆ ಹಲಸಿನ ಬೀಜ ಎಲ್ಲ ತೆಕ್ಕೊಂಡು ಈ ರೀತಿ ಉದ್ದುದ್ದಾಗಿ ಅಥವಾ ಇದಕ್ಕಿಂತ ಅರ್ಧ ಭಾಗನೂ ಸಹ ನೀವು ಮಾಡ್ಕೋಬೋದು. ನಾನಿಲ್ಲಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಸಹ ಇಷ್ಟ ಆದರೆ ಖಂಡಿತವಾಗ್ಲೂ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ, ಓಕೆನಾ? ನೋಡಿ, ಈ ರೀತಿ ಬೀಜ ಎಲ್ಲ ತೆಕ್ಕೊಂಡು ಬೀಜನ ಸಪ್ರೇಟ್ ಇಡ್ಬೋದು. ಅದು ನೀವು ಬೇಳೆ ಸಾಂಬಾರೆಲ್ಲ ಮಾಡಿದ್ರೆ ಆ ಬೀಜನ ನೀವು ಮಿಕ್ಸ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಅದನ್ನು ಸಹ ಟ್ರೈ ಮಾಡಿ ನೋಡಿ. ಈಗ ಬನ್ನಿ ಯಾವ ರೀತಿ ಮಾಡೋದು ಹಲಸಿನ ಹಣ್ಣಿನ ರಸಾಯನ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಇಷ್ಟೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ನಿಮಗೆ ಎಷ್ಟು ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು. ತುಂಬಾ ಇಷ್ಟ ನನಗಂತೂ ಹಲಸಿನ ಕೆಮ್ಮು ಬರುತ್ತೆ ಅನ್ನೋ ಒಂದು ಕಾರಣ ಅಷ್ಟೇ. ಕೆಮ್ಮು ಮೀನ್ಸ್ ವೀಸಿಂಗ್ ಅಂತಾರಲ್ಲ, ಆ ರೀತಿ ಬಂದ್ಬಿಡುತ್ತೆ ತಿಂದರೆ. ಈಗ ಸ್ವಲ್ಪ ಅವಲಕ್ಕಿ ನಿಮಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳಿ, ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ನಾವು ಜಾಸ್ತಿನೇ ಹಾಕ್ಕೊಂಡ್ವಿ, ತುಂಬ ಜನಕ್ಕೆ ಬೇಕಲ್ಲ. ಸೊ ನೋಡಿ, ಈ ರೀತಿ ವಾಶ್ ಮಾಡಬೇಕು ಅವಲಕ್ಕಿನ. ಒಂದು ಸತಿ ಕೊಳಾಯಿ ನೀರಲ್ಲಿ ಒಂದು ಸತಿ ವಾಶ್ ಮಾಡಿದ್ವಿ, ಇಲ್ಲಿ ಫಿಲ್ಟ್ರ್ ನೀರಲ್ಲಿ ಒಂದು ಸತಿ ವಾಶ್ ಮಾಡಿ ನೆನೆಸಲ್ಲ ನಾವೇನು ರಸಾಯನಕ್ಕೆ. ಸೊ ನೋಡಿ, ಈ ರೀತಿ ಕಟ್ ಮಾಡಿರ್ತೀವಲ್ಲ ಅದರಲ್ಲೇ ಹಾಕಿದ್ರೆ ಒಂದು 5 ನಿಮಿಷಕ್ಕೆ ಅದು ನೆನೆಯುತ್ತೆ. ಸೊ ನೋಡಿ, ಈ ರೀತಿ ಅವಲಕ್ಕಿನ ಹಾಕೋತಾ ಇದ್ದೀವಿ ಹಲಸಿನ ಮೇಲೆ. ಇದಾದಮೇಲೆ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ನಿಮಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಇಲ್ಲ ಕಮ್ಮಿ ಬೇಕು ಅಂತ ಹೇಳಿದ್ರೆ ಕಮ್ಮಿ ಸಹ ನೀವು ಅವಲಕ್ಕಿನ ಹಾಕ್ಕೋಬೋದು. ನೀವು ಯಾವ ರೀತಿ ತಿಂತೀರಾ, ನಿಮ್ಗೆ ಯಾವ ರೀತಿ ಇಷ್ಟ ಅದನ್ನು ನೋಡಿ ಮಾಡ್ಕೊಳ್ಳಿ. ಸೊ ಈಗ ಡ್ರೈ ಫ್ರೂಟ್ಸ್ನ ಸೇರಿಸುವಂಥ ಸಮಯ. ಬಾದಾಮಿ ಮತ್ತು ಸ್ವಲ್ಪ ಖರ್ಜೂರ ಎಲ್ಲನೂ ಸಹ ಕಟ್ ಮಾಡಿ ಹಾಕೋತಾ ಇದ್ದೀವಿ. ನಿಮಗೂ ಸಹ ಎಕ್ಸ್ಟ್ರಾ ಏನಾದರೂ ಬೇಕು ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೊಬೋದು. ನಾವಿಲ್ಲಿ ಬಾದಾಮಿ ಮತ್ತು ಖರ್ಜೂರನ ಆ್ಯಡ್ ಮಾಡ್ತೀವಿ. ಹಾಗೆ ಸ್ವಲ್ಪ ಕಾಯಿ ಈ ರೀತಿ ತುರಿದಿದ್ರೇ ಒಂದು ರಸಾಯನಕ್ಕೆ ಇದು ಕಟ್ ಮಾಡಿ, ಇಲ್ಲಾಂದರೆ ಉದ್ದುದ್ದ ತುರಿಯೋದು ಆ ಥರ ಎಲ್ಲ ಮಾಡ್ಕೊಬಿಡಿ. ಈ ರೀತಿ ಸ್ವಲ್ಪ ಚಿಕ್ಕದಾಗಿ ತುರ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ ರಸಾಯನಕ್ಕೆ. ಕಾಯಿ ತುರಿ ಇದ್ರೇ ರಸಾಯನಕ್ಕೆ ಒಂದು ಮೆರುಗು ಅಂತಾರಲ್ಲ, ಆ ರೀತಿ. ಸೊ ಈ ರೀತಿ ಎಲ್ಲ ಆದಮೇಲೆ ನಾನು ಆಗಲೇ ಹೇಳಿದೆ ಖರ್ಜೂರನ ಆ್ಯಡ್ ಮಾಡಿದ್ವಿ ಅಂತ. ಸೊ ಖರ್ಜೂರನ ಆ್ಯಡ್ ಮಾಡಿದ್ವಿ. ಇಲ್ಲಿ ಒಂದು ಸ್ಕಿಪ್ ಏನಪ್ಪ ಆಯಿತು ಅಂತ ಹೇಳಿದ್ರೆ ಜೇನುತುಪ್ಪ ಆ್ಯಡ್ ಮಾಡಿದ್ದನ್ನು ತೋರಿಸಿಲ್ಲ. ನೀವು ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಾಗಿರುತ್ತೆ ಜೇನುತುಪ್ಪನ ಆ್ಯಡ್ ಮಾಡಿದ್ರೆ. ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ, ಓಕೆನಾ? ಜೇನುತುಪ್ಪ ಹಲಸಿನ ಮತ್ತು ಕಾಂಬಿನೇಷನ್ ಅದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಖರ್ಜೂರನ ಕಟ್ ಮಾಡಿ ಹಾಕೋತಾ ಇದ್ದೀವಿ. ನೋಡಿ, ಯಾವ ರೀತಿ ಖರ್ಜೂರನ ಬಿಡಿಸಿ ಹಾಕೋತಾ ಇದ್ದೀವಿ. ನಿಮಗೆ ಬೇಕು ಅಂತ ಹೇಳಿದ್ರೆ ಇನ್ನೂ ಎಕ್ಸ್ಟ್ರಾ ಏನಾದರೂ ಡ್ರೈ ಫ್ರೂಟ್ಸ್ ಬೇಕು ಅಂತ ಹೇಳಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಜೇನುತುಪ್ಪ ಆ್ಯಡ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಅವಲಕ್ಕಿ ಬೇಡ ಅಂತ ಹೇಳಿದ್ರೆ ಅದನ್ನು ಸಹ ಸ್ಕಿಪ್ ಮಾಡಿ ಬರೀ ನೀವು ಹಲಸಿನ ರಸಾಯನ ಮಾಡಿಕೊಂಡು ತಿನ್ಬೋದು. ಈ ರೀತಿ ಎಲ್ಲ ಆದಮೇಲೆ ಈಗ ನಾನು ಬೆಲ್ಲನ ಕುಟ್ಟಿ ಹಾಕೋತೀನಿ. ಬೆಲ್ಲನ ಕುಟ್ಟು ಅಂಥದ್ದು ಅಥವಾ ತುರಿದು ಹಾಕೋಬೋದು, ಇಲ್ಲಾಂದರೆ ಕಟ್ ಮಾಡು ಸಹ ಹಾಕೋಬೋದು, ಇಲ್ಲ ಬೆಲ್ಲದ ಪುಡಿ ಮಾಡಿಟ್ಟಿದ್ರೂ ಸಹ ನೀವು ಮನೇಲಿ ಮಾಡ್ಬೋದು. ಇದು ತಕ್ಷಣ ತಿನ್ನೋದಕ್ಕಿಂತ ಮಾಡಿಟ್ಟು 1 ಅವರ್ ಆದಮೇಲೆ ತಿನ್ನಿ. ಆ ಬೆಲ್ಲದ ನೀರು ಅಂತಾರಲ್ಲ ಅದೆಲ್ಲ ಇಲ್ದಿರುತ್ತೆ. ಯಾವುದೇ ರೀತಿ ಪಾಕ ತೆಗೆಯೋದು ಬೇಡ, ಅಲ್ಲೇ ಸಹ ಪಾಕ ಆಗೋಗಿರುತ್ತೆ. ಸೊ ಆವಾಗ ತುಂಬಾ ಟೇಸ್ಟ್ ಇರುತ್ತೆ. ಸೊ ಬೆಲ್ಲದ ಜೊತೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ಸೇರಿಸ್ಬೇಕು. ಸೊ ನೋಡಿ, ಈ ರೀತಿ ಬೆಲ್ಲನ ತುರ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ರಸಾಯನ ರೆಡಿಯಾಗಿದೆ. ಸಕ್ಕರೆಯಲ್ಲಿ ಮಾಡಿದ್ರೆ ನಿಜವಾಗ್ಲೂ ಟೇಸ್ಟ್ ಇರೋಲ್ಲ, ಬೆಲ್ಲದಲ್ಲೇ ನೀವು ರಸಾಯನನ ಮಾಡಿ ತಿನ್ನಿ, ಓಕೆನಾ? ಸೊ ಪಟಾಪಟ್ ಅಂತ ನೋಡಿ, ಹಲಸಿನ ರಸಾಯನ ಮುಗೀತು. ಮಾಡಿ ನೀವು ಸಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಜೇನುತುಪ್ಪನ ಮರಿಬೇಡಿ, ಓಕೆನಾ? ಹೆಲ್ತಿಯಾಗಿರುವಂಥ ಫುಡ್ನ ಮಾಡಿ ತಿನ್ನಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ, ಸೊ ನೋಡಿ, ಎಲ್ರಿಗೂ ಸಹ ಸರ್ವ್ ಮಾಡಿ ಆ ಒಂದು ರಸಾಯನ ರೆಸಿಪಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕು ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಎಲ್ಲರಿಗೂ ಯೂಶ್ವಲಿ ಗೊತ್ತಿರುತ್ತೆ, ಆದ್ರೂ ಸಹ ನಾನು ಶೇರ್ ಮಾಡಿದ್ದೀನಿ. ನಾವು ಮಾಡುವಂಥ ಸ್ಟೈಲು ನೀವು ಮಾಡೋದನ್ನು ನೀವು ಸಹ ಮಾಡ್ಬೋದು. ಹಾಗೆ ಸಂಡೇ ಆಗಿರೋದ್ರಿಂದ ಮೆಟ್ರೋ ಶಾಪಿಂಗ್ ಹೋದಾಗ ಅಲ್ಲಿ ತೆಗೆದಿರುವಂತಹ ಕ್ಲಿಪ್ಪಿಂಗ್ ಇದು. ನಮ್ಮ ಚೀಕು ಏಡಿಕಾಯಿ ಜೊತೆ ಆಟ ಆಡ್ತಿದ್ದಿದ್ದು. ಆ ಏಡಿಕಾಯಿನ ಇಟ್ಕೋತಾನೆ, ಫಿಶ್ನ ಇಟ್ಕೋತಾನೆ, ಎಲ್ಲ ಬೇಕು ಅಂತ ಹೇಳ್ತೇನೆ.
ಸೊ ಅವತ್ತು ಪಲ್ಸ್ ಪೋಲಿಯೋ ಆಗಿತ್ತು, ಚೀಕುಗೆ ಪೋಲಿಯೋ ಅಂದರೆ ಪಲ್ಸ್ ಪೋಲಿಯೋನೂ ಸಹ ಹಾಕ್ಸಿದ್ವಿ. ಸೊ ಕೊನೆಗೆ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಎಷ್ಟು ಚೆನ್ನಾಗಿತ್ತು ರಸಾಯನ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು. ಒಂದು ಸತಿ ನೀವೂ ಸಹ ಮನೇಲಿ ಟ್ರೈ ಮಾಡಿ, ಓಕೆನಾ? ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ, ಇಲ್ಲ ಅಂತ ಹೇಳಿದರೆ ಲೈಕ್ ಮಾಡಿ, ಅಷ್ಟೇ ಸಾಕು ಅಂತ ಹೇಳ್ತಾ. ಸೊ ನೋಡಿ ಚೀಕು ಹೆಂಗೆ ಆ ಏಡಿಕಾಯಿ ನಾವೇ ಫ್ರೆಂಡು ಅಂತ ಹೇಳಬೇಕು, ಆ ರೀತಿ ಹೇಳ್ಕೊಂಡು ಮಮ್ಮಿ ನೋಡು ಮಮ್ಮಿ ಎಷ್ಟು ಚೆನ್ನಾಗಿದೆ ಯಬ್ಬು ಬುಚಿ ಅಂತ ಆಯಿತಾ. ಸೊ ಆ ಒಂದು ಕ್ಲಿಪ್ಪಿಂಗ್ ಇತ್ತು, ಹಾಗೆ ಹ್ಯಾಡ್ ಮಾಡಿದೆ ಅಷ್ಟೇ. ಸೊ ಅದಕ್ಕೆ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ಮ್ಯಾಲ್ರದ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.